ಈ ರೀತಿಯ ಕೃತಕ ಅಭಾವದಿಂದ ಅಥವಾ ಸದ್ಯಕ್ಕೆ ಈ ರೀತಿ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದು ಕಡೆ ಮಗದೊಂದು ಕಡೆ ಮನೆಯಲ್ಲಿ ಭಾಳ ಗೃಹಿಣಿಯರು ಗಾಬರಿ ಆಗಿಬಿಟ್ಟಿದ್ದಾರೆ. ಗೃಹಿಣಿಯರು ಕೇಳಿಸ್ಕೊಳ್ಳೇಬೇಕು ಈ ವಿಚಾರಗಳನ್ನು, ನೋಡಲೇಬೇಕು ವಿಚಾರಗಳನ್ನು. ಜಾಗೃತಿ ಓಕೆ, ಆದರೆ ಭಯ ಬೀಳುವಂಥ, ಆತಂಕ ಬೀಳುವಂಥ ಪರಿಸ್ಥಿತಿ ಖಂಡಿತ ಇಲ್ಲ. ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡಂದಿರಿಗೆ ಯಾವುದೇ ಕಾರಣಕ್ಕೂ ಟಾರ್ಚರ್ ಮಾಡಿಬಿಡಿ. ಹೋಗ್ರಿ ಬೇಗ ಸಿಲಿಂಡರ್ ತಗೊಂಬನ್ರಿ, ಹೋಗ್ರಿ ಬುಕ್ ಮಾಡ್ರಿ, ಸಿಗಲ್ವಂತೆ, ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಟಾರ್ಚರ್ ಮಾಡಬೇಡಿ. ಆ ರೀತಿ ಪರಿಸ್ಥಿತಿ ಇಲ್ಲ. ಗ್ಯಾಸ್ ಕಂಪನಿಯವರೇ ಹೇಳ್ತಿದ್ದಾರೆ ಇದನ್ನ. ನೀವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ, ಬುಕ್ ಮಾಡಿ ಅಂತ ಹೇಳಿ ನಿಮ್ಮ ಗಂಡನಿಗೆ ಹಿಂಸೆ ಕೊಡ್ತಾ ಇದ್ದೀರಿ. ಆ ರೀತಿಯ ಪರಿಸ್ಥಿತಿ ಇಲ್ಲ ರೀ ಅಂತ ಹೇಳಿ ಗ್ಯಾಸ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಅಂಕಿಅಂಶಗಳ ಸಮೇತವೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸ್ಟಾಕ್ ಇದೆ, ಡೋಂಟ್ ವರಿ. ಈಗ ನೀವು ದಾವಂತಕ್ಕೆ ಬಿದ್ದು ಬುಕ್ ಮಾಡ್ತಿದ್ದೀರಲ್ಲ ಬ್ಯಾಕ್ ಟು ಬ್ಯಾಕ್, ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಅರ್ಹ ಫಲಾನುಭವಿಗಳಿಗೆ ಈ ಕಾರಣಗಳಿಂದಾನೇ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಸಲಿಗೆ ಸಿಲಿಂಡರ್ ಸಂಕಷ್ಟ ಇದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ಗಳ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಿದೆಯಾ ಅನ್ನೋಂಥ ಅನುಮಾನ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೃತಕ ಅಭಾವ ಸೃಷ್ಟಿ ಮಾಡೋದು, ಈಗ ನಾವು ಇದಕ್ಕಿಂತ ಮುಂಚೆ ಒಂದು ವರದಿಯನ್ನು ತೋರಿಸಿದ್ವಲ್ಲ, ಗ್ಯಾಸ್ ಮಾಫಿಯಾ. ಆ ರೀತಿ ಕೆಲವು ಏಜೆನ್ಸಿಯವರೇ ಕೃತಕ ಅಭಾವ ಸೃಷ್ಟಿ ಮಾಡಿಬಿಡೋದು, ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದು. 300 ರೂಪಾಯಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು 1000 ರೂಪಾಯಿ ಸಿಗುತ್ತೆ ಒಂದು ಸಿಲಿಂಡರ್ ಗ್ಯಾಸ್, 1500 ರೂಪಾಯಿಗೆ ಮಾರಾಟ ಮಾಡಿಬಿಡೋದು ಕೃತಕ ಅಭಾವ ಸೃಷ್ಟಿ ಮಾಡಿ. ಸಿಲಿಂಡರ್ಗಳ ಸಮಸ್ಯೆ ಇಲ್ಲ ಅಂತ ಗ್ಯಾಸ್ ಕಂಪನಿಗಳು ಹೇಳ್ತಾ ಇದೆ. ಗಮನಿಸಿ, ಸಿಲಿಂಡರ್ಗಳ ಸಮಸ್ಯೆ ಇಲ್ಲ. ಯಥೇಚ್ಛವಾಗಿ ಅವಶ್ಯಕತೆಗೆ ತಕ್ಕಷ್ಟು ಸಿಲಿಂಡರ್ಗಳು ಇದೆ, ಗಾಬರಿ ಆಗಬೇಡಿ ಅಂತ ಸಿಲಿಂಡರ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ವದಂತಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ನೀವು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀರಿ, ಫಾರ್ವರ್ಡೆಡ್ ಮೆಸೇಜ್ಗಳನ್ನು ನೋಡ್ತಾ ಇರ್ತೀರಿ, ಸಿಲಿಂಡರ್ ಬುಕ್ ಮಾಡ್ಕೊಂಬಿಡಿ ಸಿಗಲ್ಲ ಅಂತ ಹೇಳಿ ನಿಮ್ಮ ರಿಲೇಟಿವ್ಸ್ ಫೋನ್ ಮಾಡಿದಾಗಲೂ ಹೇಳ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಓಡಾಡ್ತಾ ಇರೋಂಥ ಈ ರೂಮರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗ್ಯಾಸ್ ಕಂಪನಿಯವರೇ ಹೇಳ್ತಾ ಇದ್ದಾರೆ, ಕೇಳಿ. ನಾವು ಹೇಳ್ತಾ ಇದ್ದೀವಿ, ಸಿಲಿಂಡರ್ ಸ್ಟಾಕ್ ಇದೆ, ಅವಶ್ಯಕತೆಗೆ ತಕ್ಕಷ್ಟು ನಮ್ಮಲ್ಲಿ ಸಿಲಿಂಡರ್ಗಳಿದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ. ಆದರೆ ಸಿಲಿಂಡರ್ಗಳೇ ಬರ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಅವರು ಕೆಲವರು ಹೇಳ್ತಿದ್ದಾರೆ. ಕೃತಕ ಅಭಾವದ ಪ್ರಶ್ನೆ, ಅನುಮಾನ. ಮತ್ತೆ ಯಾರು ಮಾತು ನಂಬೋದು, ಯಾರು ಮಾತು ಬಿಡೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಅಂತೂ ಇದೆ. ಕಾರಣ ಈ ಸದ್ಯಕ್ಕೆ ನಾವು ಫೇಸ್ ಮಾಡ್ತಾ ಇರುವಂಥ ಪರಿಸ್ಥಿತಿ. ಮನೆಯಲ್ಲೂ ಸಿಲಿಂಡರ್ ಬಳಕೆ ಬಗ್ಗೆ ಇತಿಮಿತಿ ಇರಬೇಕು. ಈಗ ಅಭಾವ ಇದೆಯೋ ಅಥವಾ ಇಲ್ವೋ, ನಾವು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇವೆಲ್ಲವನ್ನು ಪಕ್ಕಕ್ಕಿಡೋಣ. ಸ್ವಲ್ಪ ಈ ಒಂದು ಪರಿಸ್ಥಿತಿ ಇದ್ದಾಗ ನಾವು ಇತಿಮಿತಿಯಲ್ಲಿಯೇ ಸಿಲಿಂಡರ್ನ ಬಳಸೋಣ. ನಮಗೂ ಸ್ವಲ್ಪ ಇತಿಮಿತಿ ಇರಲಿ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು? ಅನಗತ್ಯವಾಗಿ ಸಿಲಿಂಡರ್ ಬಳಕೆ ಮಾಡೋದನ್ನು ಬಿಟ್ಟುಬಿಡೋಣ. ಹಾಗಂತ ಮನೆಯವರೆಲ್ಲ ಉಪವಾಸ ಇರ್ರಿ ಅಂತ ನಾವು ಹೇಳಲ್ಲ, ಮಿತಿ ಇರಲಿ ಅಂತ ಹೇಳ್ತಾ ಇರೋದು. ಗಲ್ಫ್ ಯುದ್ಧ ಕೊನೆ ಆಗೋ ತನಕ ಸ್ವಲ್ಪ ಕಂಟ್ರೋಲ್ ಇರಲಿ. ಯುದ್ಧ ಯಾವಾಗ ನಿಲ್ಲುತ್ತೀರಿ ಅಂತ ನಮ್ಮನ್ನೇ ಕೇಳಬೇಡಿ. ಮತ್ತೆ ಪರಿಸ್ಥಿತಿ ಹೀಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಅನ್ನುವಂಥದ್ದು ನಮ್ಮ ಉದ್ದೇಶ ಅಷ್ಟೆ. ಕಡಿಮೆ ಸಿಲಿಂಡರ್ ಬಳಸಿ, ಸರ್ಕಾರ ಜೊತೆ ಕೈ ಜೋಡಿಸಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈ ರೀತಿಯ ಕೃತಕ ಅಭಾವದಿಂದ ಅಥವಾ ಸದ್ಯಕ್ಕೆ ಈ ರೀತಿ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದು ಕಡೆ ಮಗದೊಂದು ಕಡೆ ಮನೆಯಲ್ಲಿ ಭಾಳ ಗೃಹಿಣಿಯರು ಗಾಬರಿ ಆಗಿಬಿಟ್ಟಿದ್ದಾರೆ. ಗೃಹಿಣಿಯರು ಕೇಳಿಸ್ಕೊಳ್ಳೇಬೇಕು ಈ ವಿಚಾರಗಳನ್ನು, ನೋಡಲೇಬೇಕು ವಿಚಾರಗಳನ್ನು. ಜಾಗೃತಿ ಓಕೆ, ಆದರೆ ಭಯ ಬೀಳುವಂಥ, ಆತಂಕ ಬೀಳುವಂಥ ಪರಿಸ್ಥಿತಿ ಖಂಡಿತ ಇಲ್ಲ. ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡಂದಿರಿಗೆ ಯಾವುದೇ ಕಾರಣಕ್ಕೂ ಟಾರ್ಚರ್ ಮಾಡಿಬಿಡಿ. ಹೋಗ್ರಿ ಬೇಗ ಸಿಲಿಂಡರ್ ತಗೊಂಬನ್ರಿ, ಹೋಗ್ರಿ ಬುಕ್ ಮಾಡ್ರಿ, ಸಿಗಲ್ವಂತೆ, ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಟಾರ್ಚರ್ ಮಾಡಬೇಡಿ. ಆ ರೀತಿ ಪರಿಸ್ಥಿತಿ ಇಲ್ಲ. ಗ್ಯಾಸ್ ಕಂಪನಿಯವರೇ ಹೇಳ್ತಿದ್ದಾರೆ ಇದನ್ನ. ನೀವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ, ಬುಕ್ ಮಾಡಿ ಅಂತ ಹೇಳಿ ನಿಮ್ಮ ಗಂಡನಿಗೆ ಹಿಂಸೆ ಕೊಡ್ತಾ ಇದ್ದೀರಿ. ಆ ರೀತಿಯ ಪರಿಸ್ಥಿತಿ ಇಲ್ಲ ರೀ ಅಂತ ಹೇಳಿ ಗ್ಯಾಸ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಅಂಕಿಅಂಶಗಳ ಸಮೇತವೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸ್ಟಾಕ್ ಇದೆ, ಡೋಂಟ್ ವರಿ. ಈಗ ನೀವು ದಾವಂತಕ್ಕೆ ಬಿದ್ದು ಬುಕ್ ಮಾಡ್ತಿದ್ದೀರಲ್ಲ ಬ್ಯಾಕ್ ಟು ಬ್ಯಾಕ್, ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಅರ್ಹ ಫಲಾನುಭವಿಗಳಿಗೆ ಈ ಕಾರಣಗಳಿಂದಾನೇ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಸಲಿಗೆ ಸಿಲಿಂಡರ್ ಸಂಕಷ್ಟ ಇದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ಗಳ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಿದೆಯಾ ಅನ್ನೋಂಥ ಅನುಮಾನ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೃತಕ ಅಭಾವ ಸೃಷ್ಟಿ ಮಾಡೋದು, ಈಗ ನಾವು ಇದಕ್ಕಿಂತ ಮುಂಚೆ ಒಂದು ವರದಿಯನ್ನು ತೋರಿಸಿದ್ವಲ್ಲ, ಗ್ಯಾಸ್ ಮಾಫಿಯಾ.
ಆ ರೀತಿ ಕೆಲವು ಏಜೆನ್ಸಿಯವರೇ ಕೃತಕ ಅಭಾವ ಸೃಷ್ಟಿ ಮಾಡಿಬಿಡೋದು, ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದು. 300 ರೂಪಾಯಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು 1000 ರೂಪಾಯಿ ಸಿಗುತ್ತೆ ಒಂದು ಸಿಲಿಂಡರ್ ಗ್ಯಾಸ್, 1500 ರೂಪಾಯಿಗೆ ಮಾರಾಟ ಮಾಡಿಬಿಡೋದು, ಕೃತಕ ಅಭಾವ ಸೃಷ್ಟಿ ಮಾಡಿ. ಸಿಲಿಂಡರ್ಗಳ ಸಮಸ್ಯೆ ಇಲ್ಲ ಅಂತ ಗ್ಯಾಸ್ ಕಂಪನಿಗಳು ಹೇಳ್ತಾ ಇದೆ. ಗಮನಿಸಿ, ಸಿಲಿಂಡರ್ಗಳ ಸಮಸ್ಯೆ ಇಲ್ಲ, ಯಥೇಚ್ಛವಾಗಿ ಅವಶ್ಯಕತೆಗೆ ತಕ್ಕಷ್ಟು ಸಿಲಿಂಡರ್ಗಳು ಇದೆ, ಗಾಬರಿ ಆಗಬೇಡಿ ಅಂತ ಸಿಲಿಂಡರ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ವದಂತಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ನೀವು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀರಿ, ಫಾರ್ವರ್ಡೆಡ್ ಮೆಸೇಜ್ಗಳನ್ನು ನೋಡ್ತಾ ಇರ್ತೀರಿ, ಸಿಲಿಂಡರ್ ಬುಕ್ ಮಾಡ್ಕೊಂಬಿಡಿ ಸಿಗಲ್ಲ ಅಂತ ಹೇಳಿ ನಿಮ್ಮ ರಿಲೇಟಿವ್ಸ್ ಫೋನ್ ಮಾಡಿದಾಗಲೂ ಹೇಳ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಓಡಾಡ್ತಾ ಇರೋಂಥ ಈ ರೂಮರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗ್ಯಾಸ್ ಕಂಪನಿಯವರೇ ಹೇಳ್ತಾ ಇದ್ದಾರೆ ಕೇಳಿ, ನಾವು ಹೇಳ್ತಾ ಇದ್ದೀವಿ, ಸಿಲಿಂಡರ್ ಸ್ಟಾಕ್ ಇದೆ, ಅವಶ್ಯಕತೆಗೆ ತಕ್ಕಷ್ಟು ನಮ್ಮಲ್ಲಿ ಸಿಲಿಂಡರ್ಗಳಿದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ. ಆದರೆ ಸಿಲಿಂಡರ್ಗಳೇ ಬರ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಅವರು ಕೆಲವರು ಹೇಳ್ತಿದ್ದಾರೆ. ಕೃತಕ ಅಭಾವದ ಪ್ರಶ್ನೆ, ಅನುಮಾನ ಮತ್ತೆ ಯಾರು ಮಾತು ನಂಬೋದು ಯಾರು ಮಾತು ಬಿಡೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಅಂತೂ ಇದೆ. ಕಾರಣ ಈ ಸದ್ಯಕ್ಕೆ ನಾವು ಫೇಸ್ ಮಾಡ್ತಾ ಇರುವಂಥ ಪರಿಸ್ಥಿತಿ. ಮನೆಯಲ್ಲೂ ಸಿಲಿಂಡರ್ ಬಳಕೆ ಬಗ್ಗೆ ಇತಿಮಿತಿ ಇರಬೇಕು. ಈಗ ಅಭಾವ ಇದೆಯೋ ಅಥವಾ ಇಲ್ವೋ, ನಾವು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇವೆಲ್ಲವನ್ನು ಪಕ್ಕಕ್ಕಿಡೋಣ. ಸ್ವಲ್ಪ ಈ ಒಂದು ಪರಿಸ್ಥಿತಿ ಇದ್ದಾಗ ನಾವು ಇತಿಮಿತಿಯಲ್ಲಿಯೇ ಸಿಲಿಂಡರ್ನ ಬಳಸೋಣ. ನಮಗೂ ಸ್ವಲ್ಪ ಇತಿಮಿತಿ ಇರಲಿ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಅನಗತ್ಯವಾಗಿ ಸಿಲಿಂಡರ್ ಬಳಕೆ ಮಾಡೋದನ್ನು ಬಿಟ್ಟುಬಿಡೋಣ. ಹಾಗಂತ ಮನೆಯವರೆಲ್ಲ ಉಪವಾಸ ಇರ್ರಿ ಅಂತ ನಾವು ಹೇಳಲ್ಲ, ಮಿತಿ ಇರಲಿ ಅಂತ ಹೇಳ್ತಾ ಇರೋದು. ಗಲ್ಫ್ ಯುದ್ಧ ಕೊನೆ ಆಗೋ ತನಕ ಸ್ವಲ್ಪ ಕಂಟ್ರೋಲ್ ಇರಲಿ, ಯುದ್ಧ ಯಾವಾಗ ನಿಲ್ಲುತ್ತೀರಿ ಅಂತ ನಮ್ಮನ್ನೇ ಕೇಳಬೇಡಿ. ಮತ್ತೆ ಪರಿಸ್ಥಿತಿ ಹೀಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಅನ್ನುವಂಥದ್ದು ನಮ್ಮ ಉದ್ದೇಶ ಅಷ್ಟೆ. ಕಡಿಮೆ ಸಿಲಿಂಡರ್ ಬಳಸಿ, ಸರ್ಕಾರ ಜೊತೆ ಕೈ ಜೋಡಿಸಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಬೇಡಿ. ಆದರೆ ಸಿಲಿಂಡರ್ಗಳೇ ಬರ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಅವರು ಕೆಲವರು ಹೇಳ್ತಿದ್ದಾರೆ. ಕೃತಕ ಅಭಾವದ ಪ್ರಶ್ನೆ, ಅನುಮಾನ ಮತ್ತೆ ಯಾರು ಮಾತು ನಂಬೋದು ಯಾರು ಮಾತು ಬಿಡೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಅಂತೂ ಇದೆ. ಕಾರಣ ಈ ಸದ್ಯಕ್ಕೆ ನಾವು ಫೇಸ್ ಮಾಡ್ತಾ ಇರುವಂಥ ಪರಿಸ್ಥಿತಿ. ಮನೆಯಲ್ಲೂ ಸಿಲಿಂಡರ್ ಬಳಕೆ ಬಗ್ಗೆ ಇತಿಮಿತಿ ಇರಬೇಕು. ಈಗ ಅಭಾವ ಇದೆಯೋ ಅಥವಾ ಇಲ್ವೋ, ನಾವು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇವೆಲ್ಲವನ್ನು ಪಕ್ಕಕ್ಕಿಡೋಣ. ಸ್ವಲ್ಪ ಈ ಒಂದು ಪರಿಸ್ಥಿತಿ ಇದ್ದಾಗ ನಾವು ಇತಿಮಿತಿಯಲ್ಲಿಯೇ ಸಿಲಿಂಡರ್ನ ಬಳಸೋಣ. ನಮಗೂ ಸ್ವಲ್ಪ ಇತಿಮಿತಿ ಇರಲಿ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಅನಗತ್ಯವಾಗಿ ಸಿಲಿಂಡರ್ ಬಳಕೆ ಮಾಡೋದನ್ನು ಬಿಟ್ಟುಬಿಡೋಣ. ಹಾಗಂತ ಮನೆಯವರೆಲ್ಲ ಉಪವಾಸ ಇರ್ರಿ ಅಂತ ನಾವು ಹೇಳಲ್ಲ, ಮಿತಿ ಇರಲಿ ಅಂತ ಹೇಳ್ತಾ ಇರೋದು. ಗಲ್ಫ್ ಯುದ್ಧ ಕೊನೆ ಆಗೋ ತನಕ ಸ್ವಲ್ಪ ಕಂಟ್ರೋಲ್ ಇರಲಿ, ಯುದ್ಧ ಯಾವಾಗ ನಿಲ್ಲುತ್ತೀರಿ ಅಂತ ನಮ್ಮನ್ನೇ ಕೇಳಬೇಡಿ. ಮತ್ತೆ ಪರಿಸ್ಥಿತಿ ಹೀಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಅನ್ನುವಂಥದ್ದು ನಮ್ಮ ಉದ್ದೇಶ ಅಷ್ಟೆ. ಕಡಿಮೆ ಸಿಲಿಂಡರ್ ಬಳಸಿ, ಸರ್ಕಾರ ಜೊತೆ ಕೈ ಜೋಡಿಸಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ.